ಮನೆಯೋ ಮಸಣವೋ ನಿಮಗೊಂದು ಶಾಕಿಂಗ್ ನ್ಯೂಸ್ ಇಲ್ಲಿದೆ. ಅದೇನು ಗೊತ್ತಾ, ಇನ್ನು ಕೆಲವೇ ವರ್ಷಗಳಲ್ಲಿ ನಮ್ಮ ರಾಜ್ಯದಲ್ಲಿ ಬುಡಕಟ್ಟು ಜನಾಂಗ ಹೇಳ ಹೆಸರಿಲ್ಲದಾಗ್ತದೆ. ಇದಕ್ಕೆ ಕಾರಣ ನಮ್ಮ ನಾಳುವ ಸರ್ಕಾರ ಮತ್ತು ಅದರ ಕ್ರೂರ ನೀತಿ. ಅದು ಹೇಗೆ ಅನ್ನೋದಕ್ಕೆ ಕರುಣಾಜನಕ ಸಾಕ್ಷಿ ಇಲ್ಲಿದೆ ನೋಡಿ. ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಭಾರೀ ಹಗರಣ. ಸಿಎಂ ಜಿಲ್ಲೆಯಲ್ಲೇ ಭ್ರಷ್ಟರಿಂದ ಬಡವರ ಹಣಗಳು. ನಿರ್ಮಿತಿ ಕೇಂದ್ರದಿಂದ ಕೋಟ್ಯಾಂತರ ರೂಪಾಯಿ ಸ್ವಾಹ. ರಾಜ್ಯದ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಭಾರೀ ಹಗರಣವೊಂದು ನಡೆದಿದೆ. ಆ ಹಗರಣ ರಾಜ್ಯದ ಇಡೀ ಬುಡಕಟ್ಟು ಜನಾಂಗವನ್ನೇ ಸರ್ವನಾಶ ಮಾಡ ಹೊರಟಿದೆ. ಅದು ಹೇಗೆ ಗೊತ್ತಾ? ಮಕ್ಕಳು ಮರಿ ಬಿದ್ದುಕೊಂಡು ಮಲಗುತ್ತವ್ರೆ, ಆ ಗೋಡೆಗೆ ಮಸ್ಕಿ ಬಿದ್ದೋಗಿ ಅವರಲ್ಲೇ ಮಸಣ ಆಗಲಿ ಅಂತ ಈ ಥರದ ಸರ್ಕಾರ ಮನೆ ಕಟ್ಟಿಸ್ಕೊಟ್ರ ನಮಗೆ. ಅವ್ರು ನಮ್ಮ ಬದುಕು ಮನೆ ಕಟ್ಟಿ ಕೊಟ್ಟಿರೋದಲ್ಲ. ಬುಡಕಟ್ಟು ಜನಾಂಗದವರಿಗೆ ಮನೆ ಕಟ್ಟಲು ಸರ್ಕಾರ 1,25,000 ರೂಪಾಯಿ ಬಿಡುಗಡೆ ಮಾಡಿದೆ. ಆದ್ರೆ ಮೈಸೂರು ಜಿಲ್ಲೆಯಲ್ಲಿ ಮನೆ ನಿರ್ಮಾಣದ ಗುತ್ತಿಗೆ ಪಡೆದಿರೋ ನಿರ್ಮಿತಿ ಕೇಂದ್ರ ಏನ್ ಮಾಡ್ತಿದೆ ಗೊತ್ತಾ? 1.25 ಲಕ್ಷದಲ್ಲಿ 26,000 ರೂಪಾಯಿ ವ್ಯಾಟ್ ಕಟ್ ಮಾಡಿ ಅತ್ಯಂತ ಕಳಪೆ ಗುಣಮಟ್ಟದ ಮನೆ ಕಟ್ಟಿ ಜನರ ಪ್ರಾಣಕ್ಕೆ ಕುತ್ತು ತರ್ತಿದೆ. ಹೇಗೆ ಬಿತ್ತಮ್ಮ ನೀವು ಎಲ್ಲಿರುವಾಗ ಮನೆಯವರು ಬಿತ್ತು? ಆಚಾರಿ ಮಲಗ್ತಾ ಇದ್ದೋ ಮಿಸ್, ನಾನು ನನ್ನ ತಂಗಿ ಮಲಗ್ತಾ ಇದ್ದೋ. ಆಮೇಲೆ ಗೋಡೆ 2 ಗಂಟೆ ರಾತ್ರಿಯಲ್ಲಿ ಬಿದ್ದಿದೆ. ಓ, ನಿಮ್ಮ ಕಾಲಿಗೆ ಬಿದ್ದುಬಿಡ್ತು, ಕಾಲು ಕಟ್ಟಾಗ್ಬಿಡ್ತು, ಮುಖ ಎಲ್ಲ ಇದಾಯ್ತು. 2 ದಿನಗಳಲ್ಲಿ ನಿರ್ಮಾಣ ಆಗೋ ಈ ಮನೆಗಳಲ್ಲಿ ಶೌಚಾಲಯ ಆಗ್ಲಿ ಅಡುಗೆ ಮನೆಯಾಗ್ಲಿ ಇರಲ್ಲ. ಮೇಡಮ್, ಒಂದು ಟಾಯ್ಲೆಟ್ ಇಲ್ಲ, ಒಂದು ಶೌಚಾಲಯ ಇಲ್ಲ. ಹೋಗ್ಬೇಕಾದ್ರೆ ಟ್ರಂಚಿಂದ ಆಸೆ ಕಡೆನೇ ಹೋಗ್ಬೇಕು. ಸೋಲರು, ಸುತ್ತ ಸೋಲರು, ಅದರಲ್ಲಿ ಮಕ್ಕಳು ಮರಿನ ಹೆಂಗೆ ಕರ್ಕೊಂಡು ಹೋಗೋದು? ಏನೋ ಒಂದು ಆಡು ಕುರಿ ಅಂತ ತಿಳ್ಕೊಂಡಿದ್ದಾರೆ ಅವರು ನಮ್ಮನ್ನ. ನಮಗೂ ಮಾನ ಮರ್ಯಾದೆ ಅನ್ನೋದು ಇಲ್ವಾ ಮೇಡಮ್? ಅದಕ್ಕೆ ಒಂದು ಕರೆಂಟು ಇಲ್ಲ ಮನೆಯಲ್ಲಿ. ತಿಂಗಳಿಗೆ ಸೀಮೆಣ್ಣೆ ಕೊಡ್ತಾರೆ, ಅದು ಇರೋದೇ ಇಲ್ಲ. 3 ಲೀಟ್ರ್ ಸೀಮೆಣ್ಣೆ ಕೊಡ್ತಾರೆ, ಅದನ್ನು ಇರಲ್ಲ ಮೇಡಮ್. ಅದಕ್ಕೆ ನಮಗೆ ಸರ್ಕಾರದಿಂದ ಒಂದು ಕರೆಂಟು ಬೇಕು, ಶೌಚಾಲಯ ಬೇಕು, ಟಾಯ್ಲೆಟ್ ಬೇಕು. ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆ ಹೊರತುಪಡಿಸಿದ್ರೆ ಉಳಿದೆಲ್ಲ ಜಿಲ್ಲೆಗಳಲ್ಲಿ ಬುಡಕಟ್ಟು ಜನರಿಗೆ ಕಟ್ಟಿಕೊಟ್ಟ ಮನೆಗಳ ಸ್ಥಿತಿ ಹೀಗೆಯೇ ಇದೆ. ಅದರಲ್ಲೂ ಸಿಎಂ ತವರು ಜಿಲ್ಲೆಯ HD ಕೋಟೆಯಲ್ಲಿ ಮನೆಗಳು ಮುಟ್ಟಿದ್ರೆ ಬೀಳೋ ಸ್ಥಿತಿಯಲ್ಲಿವೆ. ಈ ಭಾರೀ ಹಗರಣದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ನೇರವಾಗಿ ಭಾಗಿಯಾಗಿ ಬಡವರಿಗೆ ಸೇರಬೇಕಾದ ಕೋಟ್ಯಾಂತರ ರೂಪಾಯಿ ಹಣ ಗುಳುಂ ಮಾಡಿದ್ದಾರೆ. ಕ್ಯಾಮರಾಮನ್ DG ಲೋಕೇಶ್ ಜೊತೆ ವಿಜಯಲಕ್ಷ್ಮಿ ಶಿಬರೂರು, ಸುವರ್ಣ ನ್ಯೂಸ್.